ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಪಾಠದಿಂದ ಬರುವಂತಹ 5 ಅಂಕಗಳ ಪ್ರಶ್ನೆಗಳನ್ನು ಬಿಡಿಸೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಸಮಸ್ಯೆಗಳನ್ನು ಬಿಡಿಸೋಣ. ಮೊದಲಿಗೆ ಈ ಒಂದು ಘನಾಕೃತಿಯ 27 ಸೆಂಟಿಮೀಟರ್ ಉದ್ದ ಮತ್ತು ಪಾದದ ತ್ರಿಜ್ಯ 6 ಸೆಂಟಿಮೀಟರ್ ಆಗಿರುವ ಒಂದು ಮರದ ಸಿಲಿಂಡರ್ನಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧ ಗೋಳಾಕೃತಿಯನ್ನು ಮತ್ತು ಒಂದು ನೇರ ಶಂಕುವನ್ನು ಅದರ ಪಾದಗಳಿಂದ ಹೊರತೆಗೆದಿದ್ದಾರೆ. ಶಂಕುವಿನ ಎತ್ತರ 8 ಸೆಂಟಿಮೀಟರ್ ಇದೆ. ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಪ್ರಕಾರ ಆಕೃತಿಯನ್ನು ಬರ್ಕೊಂಡಿದ್ದೇನೆ. ಈ ಆಕೃತಿಯು ಅರ್ಧ ಗೋಳವನ್ನು ಅದೇ ರೀತಿ ಶಂಕುವನ್ನು ಒಳಗೊಂಡಿದೆ, ಜೋಡಿಸಿದ ಘನಾಕೃತಿಯಾಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆ ಪ್ರಕಾರ ಕೆಲವೊಂದಿಷ್ಟು ಅಂಶಗಳನ್ನು ಬರೆದಿಟ್ಕೊಳ್ಬೇಕಾಗತ್ತೆ. ಯಾವುದ್ಯಾವುದಪ್ಪ ಅಂದರೆ ಸಿಲಿಂಡರ್ಗೆ ಸಂಬಂಧಿಸಿದ ಅಂಶಗಳು, ಅರ್ಧ ಗೋಳಕ್ಕೆ ಸಂಬಂಧಿಸಿದ ಅಂಶಗಳನ್ನು, ಅದೇ ರೀತಿ ಶಂಕುವಿಗೆ ಸಂಬಂಧಿಸಿದ ಅಂಶಗಳನ್ನು ಎಲ್ಲ ವಿದ್ಯಾರ್ಥಿಗಳು ಬರೆದಿಟ್ಕೊಳ್ರಿ. ಯಾಕಂದರೆ ಮುಂದೆ ಹಂತದಲ್ಲಿ ನಿಮಗೆ ಯೂಸ್ ಆಗುತ್ತೆ. ಮೊದಲಿಗೆ ಸಿಲಿಂಡರ್ಗೆ ಸಂಬಂಧಪಟ್ಟ ಅಂಶಗಳೇನಪ್ಪ ಅಂದರೆ ಸಿಲಿಂಡರ್ನ ಎತ್ತರ 27 ಸೆಂಟಿಮೀಟರ್ ಇದೆ. ಸಿಲಿಂಡರ್ನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್. ಅದನ್ನು ಬಿಟ್ಟರೆ ಮತ್ತೆ ಯಾವ ಅಂಶಗಳನ್ನು ಬರೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಶಂಕುಗೆ ಸಂಬಂಧಿಸಿದ ಅಂಶಗಳು, ಶಂಕುವಿನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್. ನಿಮಗೆ ಗಮನದಲ್ಲಿಟ್ಕೊಳ್ರಿ, ಇದು ಜೋಡಿಸಿದ ಘನಾಕೃತಿಯಾಗಿರೋದ್ರಿಂದ ಶಂಕುವಿನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್, ಸಿಲಿಂಡರ್ನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್, ಅರ್ಧ ಗೋಳದ ಪಾದದ ತ್ರಿಜ್ಯನೂ ಕೂಡ 6 ಸೆಂಟಿಮೀಟರ್ ಆಗುತ್ತೆ. ಹಾಗಾಗಿ ಈ 3 ಘನಾಕೃತಿಗಳಿಗೆ ತ್ರಿಜ್ಯ 6 ಸೆಂಟಿಮೀಟರ್ ಆಗಿದೆ. ಅದೇ ರೀತಿ ಶಂಕುವಿಗೆ ಸಂಬಂಧಿಸಿದಂತೆ ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾರೆ. ಶಂಕುವಿನ ಎತ್ತರ 8 ಸೆಂಟಿಮೀಟರ್. ಇನ್ನೊಂದು ಅಂಶವನ್ನು ನಾವು ಬರೆದುಕೊಳ್ಬೇಕು. ಯಾವುದಪ್ಪ ಅಂದರೆ ಶಂಕುವಿನ ಓರೆ ಎತ್ತರ. ಶಂಕುವಿನ ಓರೆ ಎತ್ತರವನ್ನು ಕೊಟ್ಟಿಲ್ಲ. ಶಂಕುವಿನ ಓರೆ ಎತ್ತರವನ್ನು ಶಂಕುವಿನ ತ್ರಿಜ್ಯ ಅದೇ ರೀತಿ ಶಂಕುವಿನ ಎತ್ತರವನ್ನು ಬಳಸ್ಕೊಂಡು ಶಂಕುವಿನ ಓರೆ ಎತ್ತರ ಕಂಡು ಹಿಡ್ಕೋಬೇಕಾಗತ್ತೆ. ಶಂಕುವಿನ ಓರೆ ಎತ್ತರ L² = H² + ಆಗುತ್ತೆ. ಇದನ್ನು ಹೀಗೂ ಬರಿಬೋದು. ಹೇಗಪ್ಪ ಅಂದರೆ L = √h² + r² ಬರಿಬೋದು. ನನಗೆ ಈ ರೀತಿ ಅನುಕೂಲ ಆಗುತ್ತೆ, ಹಾಗಾಗಿ ಇದು ಈಸಿ ಆಗುತ್ತೆ, ಹಾಗಾಗಿ ಬರ್ಕೊಂಡಿದ್ದೀನಿ. ಶಂಕುವಿನ ಓರೆ ಎತ್ತರ L² = H² + r². L² = H² ಅಂದರೆ ಶಂಕುವಿನ ಎತ್ತರ 8² + r² ಅಂದರೆ ಶಂಕುವಿನ ತ್ರಿಜ್ಯ 6² ಆಗುತ್ತೆ. 8² ಅಂದರೆ 64, r² ಅಂದರೆ 36. L² = 100 ಆದರೆ L √100 ಅಂದರೆ 100ರ ವರ್ಗಮೂಲ 10 ಸೆಂಟಿಮೀಟರ್ ಆಗುತ್ತೆ. ಹಾಗಾಗಿ ಈ ಒಂದು ಶಂಕುವಿಗೆ ಸಂಬಂಧಪಟ್ಟಂತೆ ಶಂಕುವಿನ ಎತ್ತರ 8 ಸೆಂಟಿಮೀಟರ್ ಆದರೆ ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡ್ಕೊಳ್ತೀನಪ್ಪ ಅಂದರೆ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೇರಿ ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಹಾಗಾಗಿ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh ಪ್ಲಸ್ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ πrl ಆಗುತ್ತೆ. ಮುಂದುವರೆದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಈ 3 ಪದಗಳಲ್ಲಿ ಒಂದು ಸಾಮಾನ್ಯ ಅಂಶ ಇದೆ. ಯಾವುದಪ್ಪ ಅಂದರೆ ಈ 3 ಕಡೆಯಲ್ಲೂ πr ಕೊಟ್ಟಿದ್ದಾರೆ. πrನ ನಾವು ಸಾಮಾನ್ಯವಾಗಿ ಹೊರಗೆ ಬರ್ಕೊಂಡಾಗ (2h ಉಳಿಯುತ್ತೆ ಪ್ಲಸ್ 2r ಪ್ಲಸ್ l ಉಳಿಯುತ್ತೆ. ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ rನ ಬೆಲೆ 6 ಆಗಿರೋದ್ರಿಂದ 6π ಪ್ಲಸ್ 2 × h ಅಂದರೆ 2 × 27, ಸಿಲಿಂಡರ್ನ ಎತ್ತರ 27 ಸೆಂಟಿಮೀಟರ್ ಪ್ಲಸ್ 2 × r ಅಂದರೆ rನ ಬೆಲೆ ತ್ರಿಜ್ಯ 6 ಆಗುತ್ತೆ. ಹಾಗಾಗಿ 2 × 6 ಪ್ಲಸ್ ಎಲ್ನ ಬೆಲೆ ಓರೆ ಎತ್ತರ 10 ಸೆಂಟಿಮೀಟರ್. ಹಾಗಾಗಿ A = 6π × 27ನ 2ರೊಂದಿಗೆ ಗುಣಿಸಿಕೊಂಡಾಗ 54 ಆಗುತ್ತೆ. 2r 12 ಪ್ಲಸ್ 10 ಈ 3 ಅಂಶಗಳನ್ನು ಕೂಡಿಕೊಂಡಾಗ 76 ಬರುತ್ತೆ. ಯಾವುದಪ್ಪ ಅಂದರೆ 54 ಪ್ಲಸ್ 12 ಪ್ಲಸ್ 10ನ್ನು ಕೂಡಿಕೊಂಡಾಗ 76 ಬರುತ್ತೆ. ಈ 76ಅನ್ನು 6ರೊಂದಿಗೆ ಗುಣಿಸಿಕೊಂಡಾಗ 456 ಉಳಿಯುತ್ತೆ. π ಹಾಗೆ ಇರಲಿ. ಪೈನ ಬೆಲೆ 22/7 ಬರ್ಕೊಂಡಿದ್ದೀನಿ. 456 × 22/7. ಮುಂದುವರೆದು A = 456ಅನ್ನು 22ರೊಂದಿಗೆ ಗುಣಿಸಿ ಬಂದಿರೋ ಉತ್ತರನ 7ರೊಂದಿಗೆ ಭಾಗಿಸಿದಾಗ 1433.14 ಸೆಂಟಿಮೀಟರ್² ಆಗುತ್ತೆ. ಹಾಗಾಗಿ ಇಲ್ಲಿ ನೋಡಿರಿ, ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತಪ್ಪ ಅಂದರೆ 1433
33.14 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪ್ರಶ್ನೆ ಪ್ರಕಾರ ಒಂದು ಅಂಶವನ್ನು ನಾವು ಕಂಡುಹಿಡ್ಕೊಂಡ್ವಿ. ಇನ್ನೊಂದು ಅಂಶ ಯಾವುದಪ್ಪ ಅಂದರೆ ಈ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಬೇಕು. ಈ ಘನಾಕೃತಿಯ ಘನಫಲವನ್ನು ಹೇಗೆ ಕಂಡುಹಿಡಿತೇವಪ್ಪ ಅಂದರೆ ಘನಾಕೃತಿಯ ಘನಫಲ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಸಿಲಿಂಡರ್ನ ಘನಫಲದಲ್ಲಿ ಅರ್ಧಗೋಳವನ್ನು ಘನಾಕೃತಿಯ ಘನಫಲ ಈಸ್ ಈಕ್ವಲ್ ಟು ಸಿಲಿಂಡರ್ನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಮೈನಸ್ ಶಂಕುವಿನ ಘನಫಲ ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ಕಳೆದಾಗ ನಮಗೆ ಉಳಿದ ಭಾಗವೇ ಆ ಒಂದು ಘನಾಕೃತಿಯ ಘನಫಲ ಆಗುತ್ತೆ. ದೇರ್ ಫಾರ್ ವಿ ಈಸ್ ಈಕ್ವಲ್ ಟು ಸಿಲಿಂಡರ್ನ ಘನಫಲ ಅಂದರೆ ಪೈ ಆರ್ ಸ್ಕ್ವಯರ್ ಹೆಚ್ ಮೈನಸ್ ಅರ್ಧಗೋಳದ ಘನಫಲ ಅಂದರೆ 2/3 ಪೈ ಆರ್ ಕ್ಯೂಬ್ ಮೈನಸ್ ಶಂಕುವಿನ ಘನಫಲ ಅಂದರೆ 1/3 ಪೈ ಆರ್ ಸ್ಕ್ವಯರ್ ಹೆಚ್. ಈ ಮೂರು ಭಾಗದಲ್ಲಿ ಒಂದು ಸಾಮಾನ್ಯ ಇರೋ ಅಂಶನ ಹೊರ ತೆಗೆದುಕೊಳ್ತೇನೆ. ಪೈ ಆರ್ ಸ್ಕ್ವಯರ್ನ ಸಾಮಾನ್ಯವಾಗಿ ತೆಗೆದುಕೊಂಡಾಗ ಮೊದಲಿಗೆ ಹೆಚ್ಚು ಉಳಿಯುತ್ತೆ. ಯಾವುದರ ಹೆಚ್ಚು ಅನ್ನೋದು ನೀವು ಅಬ್ಸರ್ವ್ ಮಾಡಿರಿ, ಸಿಲಿಂಡರ್ನ ಎತ್ತರ. ಅದೇ ರೀತಿ ಈ ಒಂದು ಆಕೃತಿಯಲ್ಲಿ ಎತ್ತರ ಎರಡು ಇದ್ದಾವೆ. ಯಾವಪ್ಪ ಅಂದರೆ ಶಂಕುವಿನ ಎತ್ತರ, ಸಿಲಿಂಡರ್ನ ಎತ್ತರ. ಇದನ್ನು ನೀವು ಪರ್ಟಿಕ್ಯುಲರಾಗಿ ಗಮನದಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. H1 ಈಸ್ ಮೈನಸ್ ಇಲ್ಲಿ ಪೈ ಆರ್ ಸ್ಕ್ವೇರ್ ಹೊರಗೆ ಹೋದಾಗ 2/3 ಆರ್ ಉಳಿಯುತ್ತೆ ಮೈನಸ್ 1/3 H2 ಅಂತ ಬರ್ಕೊಳ್ತೀನಿ. ಯಾಕಂದರೆ ಶಂಕುವಿನ ಎತ್ತರನೇ ಬೇರೆ, ಸಿಲಿಂಡರ್ನ ಎತ್ತರನೇ ಬೇರೆ. ಇಲ್ಲಿ ಆರ್ ಸ್ಕ್ವೇರ್ ಅಂದರೆ 6 ಸ್ಕ್ವಯರ್ ಪೈ ಆಗುತ್ತೆ. H1 ಅಂದರೆ ಸಿಲಿಂಡರ್ನ ಎತ್ತರ 27 ಮೈನಸ್ 2/3 ಆರ್ ಅಂದರೆ 6 ಆಗುತ್ತೆ ಮೈನಸ್ 1/3 H2 ಅಂದರೆ ಶಂಕುವಿನ ಎತ್ತರ 8 ಸೆಂಟಿಮೀಟರ್. ಇಲ್ಲಿ ಆರ್ಆರ್ಲೆ 36 ವಿ ಈಸ್ ಈಕ್ವಲ್ ಟು 36 ಪೈ ಇಂಟು ದಿ ಬ್ರ್ಯಾಕೆಟ್ 27. ಇಲ್ಲಿ ಅಂಶವನ್ನು ಗುಣಿಸಿಕೊಂಡಾಗ 6 2 12 ಡಿವೈಡೆಡ್ ಬೈ 3. ಈ 12ನ್ನು 3ರಿಂದ ನಾನೇನು ಮಾಡಿದ್ದೀನಿ ಭಾಗಿಸಿದ್ದೀನಿ. ಮೈನಸ್ 8 1 8/3 ಆಗುತ್ತೆ. ಇಲ್ಲಿ 12ನ್ನು 3ರೊಂದಿಗೆ ಭಾಗಿಸ್ಕೊಂಡಾಗ 4 ಬರುತ್ತೆ. ವಿ ಈಸ್ ಈಕ್ವಲ್ ಟು 36 ಪೈ ಇಂಟು ದಿ ಬ್ರ್ಯಾಕೆಟ್ 27 ಮೈನಸ್ 4 ಮೈನಸ್ 8/3 ಆಗುತ್ತೆ. 27ರಲ್ಲಿ 4 ಕಳೆದ್ರೆ 23 ಬರುತ್ತೆ. ವಿ ಈಸ್ ಈಕ್ವಲ್ ಟು 36 ಪೈ ಇಂಟು ದಿ ಬ್ರ್ಯಾಕೆಟ್ 23 ಮೈನಸ್ 8 ಡಿವೈಡೆಡ್ ಬೈ 3 ಆಗುತ್ತೆ. ಇಲ್ಲಿ ಲಸ ತೆಗೆದುಕೊಂಡಾಗ 23 × 3 ಮೈನಸ್ 8 ಡಿವೈಡೆಡ್ ಬೈ 3 ಆಗುತ್ತೆ. ದೇರ್ ಫಾರ್ ವಿ ಈಸ್ ಈಕ್ವಲ್ ಟು 36 ಪೈ 23 3 69 ಮೈನಸ್ 8 ಡಿವೈಡೆಡ್ ಬೈ 3 ಆಗುತ್ತೆ. ದೇರ್ ಫಾರ್ ವಿ ಈಸ್ ಈಕ್ವಲ್ ಟು 36 ಪೈ 69ರಲ್ಲಿ 8 ಕಳೆದಾಗ 61 ಡಿವೈಡೆಡ್ ಬೈ 3 ಬರುತ್ತೆ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ 36 ಮತ್ತು 61ನ್ನ ಗುಣಿಸ್ಕೊಂಡಾಗ 2196 ಡಿವೈಡೆಡ್ ಬೈ 3 ಪೈ ಹಾಗೆ ಇರಲಿ. ನೆಕ್ಸ್ಟ್ ವಿ ಈಸ್ ಈಕ್ವಲ್ ಟು 2196ನ್ನು 3ರೊಂದಿಗೆ ಭಾಗಿಸಿಕೊಂಡಾಗ 732 ಉಳಿಯುತ್ತೆ. ಪೈ ಹಾಗೆ ಬರ್ಕೊಂಡಿದ್ದೀನಿ. ದೇರ್ ಫಾರ್ ವಿ ಈಸ್ ಈಕ್ವಲ್ ಟು 2196ನ್ನು 3ರೊಂದಿಗೆ ಭಾಗಿಸಿದಾಗ 732 ಉಳಿಯುತ್ತಲ್ಲ, ಆ 732ನ್ನು ಪೈನೊಂದಿಗೆ ಗುಣಿಸ್ಕೊಳ್ತೀನಿ. ಅಂದರೆ ಪೈ ಅಂದರೆ 22 ಡಿವೈಡೆಡ್ ಬೈ 7. 732ನ್ನು 22ರೊಂದಿಗೆ ಗುಣಿಸ್ಕೊಂಡಾಗ 16104 ಉಳಿಯುತ್ತೆ. ಇದನ್ನು 7ರಿಂದ ಭಾಗಿಸ್ತೇನೆ. ದೇರ್ ಫಾರ್ ಏನು ಉಳಿಯುತ್ತಪ್ಪ ಅಂದರೆ ಈ 16104ನ್ನು 7ರೊಂದಿಗೆ ಭಾಗಿಸ್ಕೊಂಡಾಗ ಘನಾಕೃತಿಯ ಘನಫಲ ಈಸ್ ಈಕ್ವಲ್ ಟು 2300.57 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇಲ್ಲಿ ಈ ಒಂದು ಘನಾಕೃತಿಯ ಘನಫಲ ವಿ ಈಸ್ ಈಕ್ವಲ್ ಟು 2300.57 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇದಿಷ್ಟು ಈ ಒಂದು ಮೇಲ್ಮೈ ವಿಸ್ತೀರ್ಣಗಳು ಘನಫಲವು ಪಾಠಗಳಲ್ಲಿ 5 ಅಂಕದ ಪ್ರಶ್ನೆ ಆಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ 5 ಅಂಕಗಳ ಪ್ರಶ್ನೆಗಳನ್ನು ಬಿಡಿಸ್ತೇನೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಮತ್ತೆ ಪುನರಾವರ್ತಿಸುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.